ಕೆಲವು ದಿನಗಳ ಹಿಂದೆ ಗಾಯಕಿ ಪೃಥ್ವಿ ಭಟ್ ಅವರು ಲವ್ ಮ್ಯಾರೇಜ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ಗೆ ಎಬ್ಬಿಸಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಪೃಥ್ವಿ ಭಟ್ ಅವರ ತಂದೆಯ ಗೋಳು ಕೇಳೋದು ನಿಜವಾಗ್ಲೂ ಬೇಸರ ಆಗಿತ್ತು. ತನ್ನ ಮಗಳನ್ನ ಯಾರೋ ವಶೀಕರಣ ಮಾಡಿದ್ದಾರೆ, ತನ್ನ ಮಗಳು ಹೇಳ್ದೆ ಕೇಳದೆ ಓಡೋಗಿದ್ದಾಳೆ, ತನ್ನ ಮಗಳಿಗೆ ಏನೂ ಗೊತ್ತಾಗೋದೇ ಇಲ್ಲ, ಈ ಥರದ್ದೆಲ್ಲವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ರು. ಅದಾದಮೇಲೆ ಪೃಥ್ವಿ ಭಟ್ ಅವರ ಒಂದು ವಿಡಿಯೋ, ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಪ್ಪ, ನೀನು ನನಗೆ ಹೆದರಿಸಿದ್ಕೆ ನಾನು ಇಷ್ಟಪಟ್ಟು ಓಡ್ಬಂದು ಮದುವೆ ಆಗಿದ್ದೀನಿ ಅನ್ನುವಂಥ ಆಡಿಯೋ. ಇದೆಲ್ಲದರ ನಡುವೆ ಇದೀಗ ಪೃಥ್ವಿ ಭಟ್ ಅವರು ರೀಸೆಂಟಾಗಿ ಅಂದರೆ ನಿನ್ನೆ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ರಿಸೆಪ್ಷನನ್ನು ಮಾಡ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಗ್ರ್ಯಾಂಡ್ ಇತ್ತು ಅಂತ ಅಂದರೆ, ಒಬ್ಬ ಹೀರೋಯಿನ್ ಅವರ ಮದುವೆ ಹೇಗಿರುತ್ತೋ ಅಷ್ಟರ ಮಟ್ಟಿಗೆ ಗ್ರ್ಯಾಂಡ್ ಆಗಿತ್ತು. ಆದರೆ ಮದುವೆಯಲ್ಲಿ ಇದ್ದಂಥ ಒಂದೇ ಒಂದು ಕೊರತೆ, ಹೆತ್ತ ಅಪ್ಪ ಅಮ್ಮ ಇಲ್ಲದೆ ಇರೋದು. ಇಷ್ಟೆಲ್ಲ ಆದ್ರೂ ಪೃಥ್ವಿ ಭಟ್ ಅವರ ಮುಖದಲ್ಲಿ ನಗು ಮಾತ್ರ ಕಮ್ಮಿ ಇರಲಿಲ್ಲ. ಅಲ್ಲಿಗೆ ಹೆಣ್ಣೆತ್ತವರು, ನಮ್ಮ ಕತೆಗೆ ಇಷ್ಟೇನೆ, ಹೆರೋದು ಒಂದೇ ನಮ್ಮ ಕೆಲಸ, ಮಗಳು ಮದುವೆ ಮಾಡಬೇಕು, ಮಗಳು ಮದುವೆ ಕಣ್ಣಾರೆ ನೋಡಬೇಕು, ಹುಡುಗನನ್ನು ಖುದ್ದಾಗಿ ಆಯ್ಕೆ ಮಾಡಬೇಕು, ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು, ಪ್ರೀತಿಯಿಂದ ಮದುವೆ ಮಾಡಿ ಕಣ್ಣೀರು ಹಾಕಿ ಹಾಲೆರೆದು ಕನ್ಯಾದಾನ ಮಾಡಿಕೊಟ್ಟು ಕಳಿಸ್ಬೇಕು ಅನ್ನುವಂಥ ಆಸೆಗೆ ಕಂಪ್ಲೀಟಾಗಿ ಮಣ್ಣೆರಚಿದ್ದಾರೆ. ನಿನ್ನೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ರೆಸಾರ್ಟ್ ಒಂದರಲ್ಲಿ ರಿಸೆಪ್ಷನ್ ನಡೀತು. ಆದರೆ ತಂದೆ ತಾಯಿ ಮಾತ್ರ ಇರಲಿಲ್ಲ. ಆದರೆ ಇಲ್ಲಿ ಎಲ್ಲವೂ ಇತ್ತು. ಹೌದು, ಪೃಥ್ವಿ ಭಟ್ ಅವರ ತಂದೆ ತಾಯಿ ಇಲ್ಲದಂಥ ಈ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಇತ್ತು, ಎಣ್ಣೆ ಇತ್ತು, ಹಾಗೆಯೇ ಹಾಡು ಇತ್ತು, ಅದರ ಜೊತೆಗೆ ಸೆಲೆಬ್ರಿಟಿಗಳ ದಂಡೇ ಇತ್ತು. ಒಬ್ಬರಾದ್ಮೇಲೆ ಒಬ್ಬರು ಬಂದು ವಿಶಸ್ಸನ್ನು ಕೂಡ ಮಾಡಿದ್ರು. ಆದರೆ ತಂದೆ ತಾಯಿ ಎಲ್ಲಿ ಅಂತ ಯಾರಾದರೂ ಹುಡುಕಿದ್ರೆ ಖಂಡಿತ ಸಿಗಲ್ಲ. ಹೌದು, ನಿಜವಾಗ್ಲೂ ಈ ವಿಡಿಯೋವನ್ನು ನೋಡಿ ಅನೇಕರು ಕಣ್ಣೀರು ಹಾಕ್ತಾ ಇದ್ದಾರೆ, ಇನ್ನು ಕೆಲವರು ಸಂಕಟ ಪಡ್ತಾ ಇದ್ದಾರೆ, ಮತ್ತು ಕೆಲವರು ಇದು ಕರೆಕ್ಟ್ ಆಗಿದೆ ಅಂತ ವಾದನೂ ಮಾಡ್ತಿದ್ದಾರೆ. ಹೌದು, ನಿನ್ನೆ ನಡೆದಂಥ ಅದ್ದೂರಿಯಾದಂಥ ಈ ರಿಸೆಪ್ಷನ್ ಕಾರ್ಯಕ್ರಮ ರೆಸಾರ್ಟ್ ಒಂದಲ್ಲಿ ನಡೆಯುತ್ತೆ. 1 ತಿಂಗಳ ಹಿಂದೆ ಪೃಥ್ವಿ ಭಟ್ ಅವರು ಮನೆಯವರನ್ನು ಹೇಳದೆ ಕೇಳದೆ ಮನೆ ಬಿಟ್ಟು ಓಡ್ ಬರ್ತಾರೆ. ಅದಾದಮೇಲೆ ತಾವು ಬಹು ದಿನಗಳಿಂದ ಪ್ರೀತಿಸ್ತಾ ಇದ್ದ ಅಭಿ ಅವರನ್ನು ಮದುವೆನೂ ಆಗ್ತಾರೆ. ಈ ಮದುವೆ ಆಗೋದಕ್ಕೆ ಅನೇಕರು ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಪೃಥ್ವಿ ಭಟ್ ಅವರ ತಂದೆ ಸ್ವತಃ ಹೇಳ್ಕೊಂಡಿದ್ರು. ಜಿ ಕನ್ನಡದವ್ರು ಎಲ್ಲರೂ ಸೇರಿ ಮರಳು ಮಾಡಿ ನನ್ನ ಮಗಳ ತಲೆಯನ್ನು ಹಾಳು ಮಾಡಿ ಮದುವೆ ಮಾಡಿದ್ದಾರೆ. ನನ್ನ ಮಗಳು ಜಿ ಕನ್ನಡಕ್ಕೆ ಹೋಗಲೇಬಾರ್ದಿತ್ತು, ಸರಿಗಮಪನಲ್ಲಿ ಕಾಣಿಸ್ಕೊಳ್ಳೇಬಾರ್ದಿತ್ತು, ಅಲ್ಲೇ ಪ್ರೀತಿ ಮಾಡಿದ್ದಾಳೆ, ಅಲ್ಲಿಯ ಹುಡುಗನ ಜೊತೆಗೇ ಮದುವೆ ಆಗಿದ್ದಾಳೆ. ಮೊದಲು ನನ್ನ ಮಗಳು ಹೀಗಿರಲಿಲ್ಲ, ನಾವು ಹೇಳ್ದಂಗೆ ಕೇಳ್ತಾ ಇದ್ಲು, ಒಳ್ಳೆ ಸಂಸ್ಕಾರವಂತ ಹುಡುಗಿ ಆಗಿದ್ಲು, ನಾವು ಹವ್ಯಕ ಮಾತಾಡ್ತೀವಿ, ನಾವು ಬ್ರಾಹ್ಮಣರು, ಆ ಕಾರಣಕ್ಕಾಗಿ ನಾವು ಆಕೆಗೆ ಸಂಗೀತದ ಬಗ್ಗೆ ಹೆಚ್ಚಿನ ಒಲವನ್ನು ಹೇಳಿದ್ವಿ. ಹಾಗೆಯೇ ಆಕೆ ಕೂಡ ಬೆಳೆದಿದ್ಲು. ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಅಪ್ಪ ಅಮ್ಮ ಅಂತಂದರೆ ಪ್ರಾಣ ಅಂತಿದ್ಲು. ಜಿ ಕನ್ನಡದ ವೇದಿಕೆಯ ಮೇಲೆಗೆ ಅಪ್ಪನಿಗಾಗಿ ಹಾಡನ್ನು ಹೇಳಿದ್ಲು. ಆದರೆ ಜಿ ಕನ್ನಡದಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಅಭಿಯನ್ನು ಪ್ರೀತಿಸಿದ್ದು ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಪೃಥ್ವಿ ಭಟ್ಟಿಗೆ ಸಹಾಯ ಮಾಡಿದ್ದು ಅವರ ಸಂಗೀತ ಶಿಕ್ಷಕ ನರಹರಿ ಅಂತ ಹೇಳಿದರು. ಈ ಎಲ್ಲ ಆಕ್ರೋಶ ಅಸಮಾಧಾನಗಳ ನಡುವೆ ಪೃಥ್ವಿ ಭಟ್ ಒಂದಿನೂ ಮನೆಗೆ ಹೋಗಲಿಲ್ಲ, ತಂದೆ ತಾಯಿ ಜೊತೆಗೆ ಮಾತು ಆಡಲಿಲ್ಲ, ಆಗಿದ್ದಾಯಿತು ಕ್ಷಮಿಸಿ ಬಿಡಿ ಅಂತ ಕೇಳಲೂ ಇಲ್ಲ. ಆದರೆ ಮದುವೆ ಮಾತ್ರ ತೀರಾ ಗ್ರ್ಯಾಂಡಾಗಾದರು. ಹೌದು, ಇದು ಅವರ ವೈಯಕ್ತಿಕ ವಿಚಾರ. ವಯಸ್ಸಿಗೆ ಬಂದಮೇಲೆ ತಂದೆ ತಾಯಿನ ಕೇಳಬೇಕು, ತಂದೆ ತಾಯಿ ಹೇಳ್ದಂಗೆ ಆಗಬೇಕು ಅನ್ನೋದು ಇಲ್ಲಿ ನಡೆಯಲ್ಲ. ಅವರಿಗಿಷ್ಟಪಟ್ಟವರನ್ನು, ಅವರಿಗಿಷ್ಟ ಆದವರನ್ನು ಪ್ರೀತಿಸಿ ಆದರೂ ಮದುವೆ ಆಗ್ತಾರೆ, ಒಪ್ಪಿಸಿ ಆದರೂ ಮದುವೆ ಆಗ್ತಾರೆ, ಓಡ್ ಹೋಗಿ ಆದರೂ ಮದುವೆ ಆಗ್ತಾರೆ. ಮದುವೆ ಅನ್ನೋದು ತೀರಾ ವೈಯಕ್ತಿಕ ವಿಚಾರ. ಯಾಕಂದರೆ ಬಾಳಿ ಬದುಕಬೇಕಾಗಿರೋದು ಅವರು. ಹಾಗಾಗಿ ಯಾರ ಜೊತೆ ಬದುಕ್ತೀವಿ, ಯಾರನ್ನ ಭಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಅವ್ರಿಗೆ ಬಿಟ್ಟ ವಿಚಾರ. ಇದೆಲ್ಲದರ ಜೊತೆಗೆ ಒಂದು ಮಾನವೀಯತೆ, ಮನುಷ್ಯತ್ವ ಅನ್ನೋದು ಇದೆಯಲ್ಲ, ಅದನ್ನು ಮರಿಬಾರ್ದು. ಎಷ್ಟೇ ಆದರೂ ತಂದೆ ತಾಯಿ ನಮ್ಮನ್ನು ಹೆತ್ತಿರ್ತಾರೆ, ಬೆಳೆಸಿರ್ತಾರೆ, ರಕ್ತ ಸುರಿಸಿ ನಮ್ಮನ್ನು ಈ ಹಂತದವರೆಗೂ ತಂದಿರ್ತಾರೆ. ಹೌದು, ಪೃಥ್ವಿ ಭಟ್ಗೆ ಇವತ್ತು ಮದುವೆಯಲ್ಲಿ ಬಂದು ಹಾರೈಸಿದಂಥ ಯಾವ ಸೆಲೆಬ್ರಿಟಿಗಳು ಕೂಡ ಜಿ ಕನ್ನಡದ ವೇದಿಕೆಯಾಗೆ ತಲುಪಿಸಿರಲಿಲ್ಲ, ಓದಿಸಿರಲಿಲ್ಲ, ಬಟ್ಟೆ ಕೊಡಿಸಿರಲಿಲ್ಲ, ಊಟ ಹಾಕ್ಸಿರಲಿಲ್ಲ, ಲಾಲನೆ ಪಾಲನೆ ಮಾಡಿರಲಿಲ್ಲ, ಒಳ್ಳೆ ಎಜುಕೇಷನ್ ಕೊಡಿಸಿರಲಿಲ್ಲ. ಅವತ್ತು ಜೊತೆಗಿದ್ದಿದ್ದು ತಂದೆ ತಾಯಿಗೆ. ಇವತ್ತು ಹೆಸರೂ ಇದೆ, ಅವಕಾಶವೂ ಇದೆ. ಮೋಸ್ಟ್ಲಿ ಜಿ ಕನ್ನಡದ ಪ್ರೊಡಕ್ಷನ್ ಕೆಲಸ ಮಾಡುವಂಥ ಅಭಿಯನ್ನ ಮದುವೆ ಆಗಿರೋದ್ರಿಂದ ಒಂದೊಳ್ಳೆ ಹೆಸರು ಸಿಗ್ಬೋದು, ಅವಕಾಶವೂ ಸಿಗ್ಬೋದು. ಆದರೆ ತಂದೆ ತಾಯಿ ಪ್ರೀತಿ ಅನ್ನೋದು ಸಿಗುತ್ತಾ ಅನ್ನೋದು ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ತಂದೆ ತಾಯಿಯನ್ನು ಒಪ್ಪಿಸ್ಬೇಕಾಗಿತ್ತು. ಕಷ್ಟನೋ ಸುಖನೋ ಅವ್ರ ಕೈಕಾಲಾದರೂ ಹಿಡಿದು ಮದುವೆಗೆ ಕರ್ಕೊಂಡು ಬರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಲ್ಲದೆ ಇಷ್ಟು ಗ್ರ್ಯಾಂಡಾಗಿ ಮದುವೆ ಆಗೋದ್ರ ಜೊತೆಗೆ ಆ ಮುಖದಲ್ಲಿ ಅಪ್ಪ ಅಮ್ಮ ಇಲ್ವಲ್ಲ ಅನ್ನುವಂಥ ಒಂದು ಕಿಂಚಿತ್ತು ಭಯ, ಬೇಜಾರು, ಅವಳು
ಯಾವುದೂ ಇಲ್ವಲ್ಲ. ಇಷ್ಟೇನಾ ಹಾಗಾದರೆ ತಂದೆ ತಾಯಿ ಅಂತಂದರೆ? ಒಂದು ಹಂತದವರೆಗೂ ಮಾತ್ರ ತಂದೆ ತಾಯಿಗೆ ಬೆಲೆನಾ? ಅದಾದಮೇಲೆ ಬೆಲೆನೇ ಇರಲ್ವಾ? ಈ ಪ್ರಶ್ನೆಗಳನ್ನು ಹೆಣ್ಣೆತ್ತರು ಮಾಡ್ತಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಕೇಳಿ ಬರ್ತಾ ಇದೆ. ಅನುಶ್ರೀ, ವಿಜಯಪ್ರಕಾಶ್, ಹನುಮಂತು, ಮೋಕ್ಷಿತಾ ಸೇರಿದಂತೆ ಅನೇಕ ಸ್ಟಾರ್ಸ್ಗಳು ಈ ಒಂದು ಮದುವೆಗೆ ಆಗಮಿಸಿದ್ರು. ಆದರೆ ಮೇನ್ಲಿ ಇರಬೇಕಾಗಿದ್ದಂಥ ತಂದೆ ತಾಯಿಯೇ ಇರಲಿಲ್ಲ. ಆದರೂ ಪೃಥ್ವಿ ಭಟ್ ಮಾತ್ರ ಸಿಕ್ಕಾಬಟ್ಟೆ ಖುಷಿಯಲ್ಲಿ ಇದ್ದರು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆದರೆ ಮಗಳ ಮದುವೆಯ ಈ ವಿಡಿಯೋಸನ್ನು ನೋಡಿ ತಂದೆ ತಾಯಿ ಹೊಟ್ಟೆ ಅದು ಎಷ್ಟು ಚುರುಕನ್ನುತ್ತೋ. ತಾವು ಸಾಕಿ ಬೆಳೆಸಿದ ಮಗಳು ಈ ರೀತಿಯಾಗಿ ನಮ್ಮನ್ನೇ ಕರೆದೆ ಮದುವೆ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದೆಷ್ಟು ಯೋಚಿಸಿರ್ತಾರೋ, ಅದೆಷ್ಟು ನೊಂದಿರ್ತಾರೋ ಗೊತ್ತಿಲ್ಲ. ಆದರೆ ಇನ್ಮೇಲಾದರೂ ಚೆನ್ನಾಗಿರಲಿ. ಆದರೆ ಯಾವತ್ತೂ ತಂದೆ ತಾಯಿಗೆ ನೋವು ಮಾಡುವಂಥ ಕೆಲಸವನ್ನು ಮಾಡದೇ ಇರಲಿ. ಇವತ್ತಲ್ಲ ನಾಳೆ ಇವರು ಕೂಡ ತಂದೆ ತಾಯಿ ಆಗ್ತಾರೆ. ಇವ್ರಿಗೂ ಹೆಣ್ಮಗು ಆಗ್ಬೋದು. ಆಕೆನೂ ಹೀಗೆ ಮಾಡಿದ್ರೆ ಆಗ ಇವ್ರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.